ಈ ಕತೆ ಅಫ್ಘಾನಿಸ್ತಾನದಲ್ಲಿ ಇರುವ ಅಮೆರಿಕನ್ ಸೇನೆಯ ಒಂದು ತಂಡದಿಂದ ಆರಂಭವಾಗುತ್ತದೆ. ನೆಲದ ಮೇಲೆ ಕಾರ್ಯಾಚರಣೆ ನಡೆಸುತ್ತಿರುವ ಸೈನಿಕರ ತಂಡದಲ್ಲಿ ಒಬ್ಬ ಸೈನಿಕ ಹಾಸ್ಯವಾಗಿ ಹೇಳುತ್ತಾನೆ, ಯಾರೋ ದೊಡ್ಡ ತಪ್ಪು ಮಾಡಿದರಿಂದಲೇ ನನ್ನನ್ನು ಇಲ್ಲಿ ಎಳೆದೊಯ್ದಿದ್ದಾರೆ. ಇನ್ನೊಬ್ಬ ಸೈನಿಕ ಕೂಡಲೇ ಪ್ರತಿಕ್ರಿಯಿಸಿ ಕೇಳುತ್ತಾನೆ, ನನ್ನನ್ನು ಯಾರು ಹೀಗಂದರು ಎಂದು. ಇಬ್ಬರು ಜಗಳ ಮಾಡಿತಿರುವಂತೆ ಕಾಣುತ್ತದೆ, ಆದರೆ ಅದು ನಿಜವಾದ ಜಗಳ ಅಲ್ಲ, ಕೇವಲ ತಮಾಷೆ. ಆ ಇಬ್ಬರು ಸೈನಿಕರು ಅಣ್ಣ ತಮ್ಮ. ಅವರು ಟ್ರಕ್ಗಳನ್ನು ಸರಿಪಡಿಸುತ್ತಿರುವಾಗ ಕೆಲವರು ಅದರಲ್ಲಿ ಸ್ಟಾಪ್ ಲೀಕ್ ದ್ರವವನ್ನು ತುಂಬಿದ್ದಾರೆ ಎಂದು ಅಣ್ಣ ಹೇಳುತ್ತಾನೆ. ಇದರಿಂದ ಟ್ರಕ್ನ ವೆಂಟ್ಗಳು ಮುಚ್ಚಲ್ಪಡುತ್ತವೆ. ಆಗ ಒಳಗಿನ ಬಿಸಿ ಹೊರಗೆ ಹೋಗುವುದಿಲ್ಲ, ಒಳಗೆ ಒತ್ತಡ ಹೆಚ್ಚಾಗುತ್ತಾ ಹೋಗುತ್ತದೆ. ಕೊನೆಗೆ ರೇಡಿಯೇಟರ್ ಸ್ಫೋಟವಾಗುತ್ತದೆ. ಅಷ್ಟರಲ್ಲಿ ತಮ್ಮ ಹೇಳುತ್ತಾನೆ, ನಾವು ಇದನ್ನೆಲ್ಲಾ ಮಾಡೋದು ಬೇಡ, ನಾವು ಯುದ್ಧದ ಮೊದಲ ಸಾಲಿನಲ್ಲಿ ಇರಬೇಕು. ಅವನು ರೇಂಜರ್ ಅಸೆಸ್ಮೆಂಟ್ ಆಂಡ್ ಸೆಲೆಕ್ಷನ್ ಪ್ರೋಗ್ರಾಂ ಬಗ್ಗೆ ಮಾತು ಆರಂಭಿಸುತ್ತಾನೆ. ಜೂನ್ನಲ್ಲಿ ಅದರ ಇಂಟೇಕ್ ಶುರುವಾಗಲಿದೆ ಎಂದು ಹೇಳುತ್ತಾನೆ. ಆದರೆ ಅಣ್ಣ ಅದಕ್ಕೆ ಹೋಗುವ ಆಸಕ್ತಿ ತೋರಿಸುವುದಿಲ್ಲ. ಅಣ್ಣ ಹೇಳುತ್ತಾನೆ, ರೇಂಜರ್ಗಳು ತುಂಬಾ ಕಠಿಣ ತರಬೇತಿ ಪಡೆದ ಸೈನಿಕರು, ನಾನು ಈಗಾಗಲೇ ಸ್ವಲ್ಪ ವಯಸ್ಸಾದವನಾಗಿದ್ದೇನೆ. ಆದರೆ ತಮ್ಮ ಹೇಳುತ್ತಾನೆ, ನಾವು ಇಬ್ಬರು ಸೇರಿ ಹೋಗೋಣ, ನಾವು ಅದೇ ಮಾಡುವುದಾಗಿ ಮಾತು ಕೊಟ್ಟಿದ್ದೇವೆ. ಕೊನೆಗೆ ಅಣ್ಣ ಸ್ವಲ್ಪ ಯೋಚಿಸಿ, ಸರಿ, ನಾನು ಕೂಡ ಬರುತ್ತೇನೆ ಎಂದು ಒಪ್ಪುತ್ತಾನೆ. ಅಣ್ಣ ಟ್ರಕ್ ಸರಿಪಡಿಸಿ ಹೊರಟ ತಕ್ಷಣ ಅವರ ತಂಡದ ಮೇಲೆ ಆಕಸ್ಮಿಕ ದಾಳಿ ನಡೆಯುತ್ತದೆ. ಆ ಸ್ಫೋಟ ಮತ್ತು ಗುಂಡಿನ ದಾಳಿಯಿಂದ ಅಣ್ಣ ಅಚೇತನ ಆಗುತ್ತಾನೆ. ಅವನು ಸ್ವಲ್ಪ ಹೊತ್ತಿನ ನಂತರ ಎಚ್ಚರವಾದಾಗ ತನ್ನ ಸುತ್ತಲಿನ ಬಹುತೇಕ ಸೈನಿಕರು ಸತ್ತಿರುವುದನ್ನು ನೋಡುತ್ತಾನೆ. ಆತ ಆತಂಕದಿಂದ ತನ್ನ ತಮ್ಮನ ಕಡೆ ಓಡಿ ಹೋಗುತ್ತಾನೆ. ಅದೃಷ್ಟವಶಾತ್ ಅವನು ಇನ್ನೂ ಉಸಿರಾಡುತ್ತಿದ್ದಾನೆ. ಆದರೆ ಇದು ಕೇವಲ ಒಂದು ಭಯಾನಕ ಕನಸು. ಆ ದಾಳಿ ನಡೆದಿದ್ದು 2 ವರ್ಷಗಳ ಹಿಂದೆ. ಈಗ ಅಣ್ಣ ರೇಂಜರ್ ಅಸೆಸ್ಮೆಂಟ್ ಸೆಲೆಕ್ಷನ್ ಪ್ರೋಗ್ರಾಂಗೆ ಬಂದಿದ್ದಾನೆ. ಇಲ್ಲಿ ಬಂದ ಪ್ರತಿಯೊಬ್ಬ ಸೈನಿಕನಿಗೂ ಒಂದು ಸಂಖ್ಯೆ ನೀಡಲಾಗುತ್ತದೆ. ಅವನು ಈಗಾಗಲೇ 4 ಬಾರಿ ಅರ್ಜಿ ಹಾಕಿದ್ದಾನೆ. ಕಷ್ಟಪಟ್ಟು ವಯಸ್ಸಿನ ಮಿತಿ ಮುಗಿಯುವ ಮೊದಲು ಅವನು ಆಯ್ಕೆಯಾಗಿದ್ದಾನೆ. ಅವನು E6 ರ್ಯಾಂಕ್ ಹೊಂದಿರುವುದರಿಂದ ಸಾಮಾನ್ಯವಾಗಿ ತಂಡದ ನಾಯಕನಾಗಿರಬೇಕು. ಆದರೆ ಅವನು ಅದನ್ನು ಸ್ಪಷ್ಟವಾಗಿ ನಿರಾಕರಿಸುತ್ತಾನೆ. ಅವನಿಗೆ ನಂಬರ್ 81 ನೀಡಲಾಗುತ್ತದೆ. ಮೊದಲ ಸರ್ಜೆಂಟ್ ಎಲ್ಲಾ ಅಭ್ಯರ್ಥಿಗಳಿಗೆ ಹೇಳುತ್ತಾನೆ, ಇಂದಿನಿಂದ ನೀವು ಪ್ರಪಂಚದಲ್ಲೇ ಅತ್ಯಂತ ಕಠಿಣವಾದ 8 ವಾರಗಳ ಆಯ್ಕೆ ತರಬೇತಿ ಆರಂಭಿಸುತ್ತಿದ್ದೀರಿ. ನಿಮ್ಮ ದೇಹ, ಮನಸ್ಸು ಮತ್ತು ಭಾವನೆಗಳ ಶಕ್ತಿ ಸಂಪೂರ್ಣ ಮಿತಿವರೆಗೆ ಪರೀಕ್ಷೆ ಒಳಗಾಗಲಿದೆ. ಅವರು ಅಂತಿಮ ಹಂತದವರೆಗೆ ತಲುಪಿದರೆ ಅವರಿಗೆ 24 ಗಂಟೆಗಳ ಸಿಮ್ಯುಲೇಟೆಡ್ ಮಿಷನ್ ನೀಡಲಾಗುತ್ತದೆ. ಇದನ್ನು ಡೆತ್ ಮಾರ್ಚ್ ಎಂದು ಕರೆಯುತ್ತಾರೆ. ಫಿನಿಶ್ ಲೈನ್ ದಾಟಿದರೆ ಮಾತ್ರ ಅವರು ಅಮೆರಿಕನ್ ಸೇನೆಯ ಅತ್ಯಂತ ಪ್ರಸಿದ್ಧ ರೆಜಿಮೆಂಟ್ ಸೇರಲು ಅರ್ಹರಾಗುತ್ತಾರೆ. ಮುಂದಿನ ಕೆಲವು ವಾರಗಳಲ್ಲಿ ಎಲ್ಲಾ ಸೈನಿಕರು ಭಾರೀ ಕಠಿಣ ತರಬೇತಿ ಪಡೆಯುತ್ತಾರೆ. ಪ್ರತಿ ವಾರವೂ ಆಯ್ಕೆ ಆಗದ ಕೆಲ ಸೈನಿಕರನ್ನು ಮನೆಗೆ ಕಳುಹಿಸಲಾಗುತ್ತದೆ. ಸೈನಿಕರಿಗೆ ಬ್ಲ್ಯಾಂಕ್ ರೌಂಡ್ಸ್ ಇರುವ ರೈಫಲ್ಗಳನ್ನು ನೀಡಲಾಗುತ್ತದೆ. ಎಲ್ಲರಲ್ಲಿಯೂ ನಂಬರ್ 81 ಅತ್ಯುತ್ತಮ ಪ್ರದರ್ಶನ ನೀಡುತ್ತಾನೆ. ಆದರೆ ಅವನು ಯಾವಾಗಲೂ ಒಬ್ಬನೇ ಊಟ ಮಾಡುತ್ತಾನೆ, ಯಾರ ಜೊತೆಗೂ ಮಾತನಾಡುವುದಿಲ್ಲ. ಹ್ಯಾಂಡ್ ಟು ಹ್ಯಾಂಡ್ ಕಂಬ್ಯಾಟ್ ತರಬೇತಿಯಲ್ಲಿ ಅವನು ಎದುರಿಸಿದ ಪ್ರತಿಯೊಬ್ಬರನ್ನು ಸೋಲಿಸುತ್ತಾನೆ. ಒಂದು ದಿನ ಒಬ್ಬ ಅಧಿಕಾರಿ ಕೇಳುತ್ತಾನೆ, ನಿಮ್ಮಲ್ಲಿ ಯಾರಾದರೂ ನಿಜವಾದ ಯುದ್ಧದಲ್ಲಿ ಭಾಗವಹಿಸಿದ್ದೀರಾ? ಆಗ ನಂಬರ್ 81 ತನ್ನ ಯುದ್ಧ ಅನುಭವದ ಬಗ್ಗೆ ಮಾತನಾಡಲು ಶುರು ಮಾಡಿದ ತಕ್ಷಣ ಎಲ್ಲರ ವಾತಾವರಣವೇ ಬದಲಾಗುತ್ತದೆ. ಸೈನಿಕರು ಅವನ ತಂಡದ ಮೇಲೆ ನಡೆದ ತಾಲಿಬಾನ್ ದಾಳಿ ಬಗ್ಗೆ ಮಾತಾಡಲು ಶುರು ಮಾಡುತ್ತಾರೆ. ಅವನಿಗೆ ಸಿಲ್ವರ್ ಸ್ಟಾರ್ ಪ್ರಶಸ್ತಿ ದೊರೆತಿದೆ ಎಂದು ಅವರು ಕೇಳಿದ್ದಾರೆ. ಇದರ ನಡುವೆ ಟಿವಿಯಲ್ಲಿ ಒಂದು ಸುದ್ದಿ ಪ್ರಸಾರವಾಗುತ್ತದೆ. ನಾಸಾ ವಿಜ್ಞಾನಿಗಳು ನಮ್ಮ ಸೌರಮಂಡಲದ ಹೊರಗಿನಿಂದ ಬಂದಿರುವ ಒಂದು ದೊಡ್ಡ ಅಂತರಿಕ್ಷ ವಸ್ತು ಭೂಮಿಯ ಹತ್ತಿರದಿಂದ ಹಾದು ಹೋಗಲಿದೆ ಎಂದು ಪತ್ತೆ ಹಚ್ಚಿದ್ದಾರೆ. ಇದೇ ಸಮಯದಲ್ಲಿ ಸೈನಿಕರು ನಂಬರ್ 81 ಬಗ್ಗೆ ಇನ್ನಷ್ಟು ಮಾತಾಡುತ್ತಾರೆ. ಅವನು ತನ್ನ ಗಾಯಗೊಂಡ ತಮ್ಮನನ್ನು 10 ಮೈಲಿ ದೂರದ ಬೇಸ್ಗೆ ಬೆನ್ನ ಮೇಲೆ ಹೊತ್ತುಕೊಂಡು ಹೋದನು ಎಂದು ಹೇಳುತ್ತಾರೆ. ಆ ದಾಳಿಯ ನೆನಪಿನಿಂದ ಅವನ ಮಂಡಿಯ ಮೇಲೆ ಇನ್ನೂ ಗಾಯದ ಗುರುತುಗಳಿವೆ. ಒಂದು ರಾತ್ರಿ
ಶೋಲ್ಜರ್ 7 ಅವನು ಗುಪ್ತವಾಗಿ ಪಿಲ್ಸ್ ತೆಗೆದುಕೊಳ್ಳುತ್ತಿರುವುದನ್ನು ಗಮನಿಸುತ್ತಾನೆ. ಮುಂದಿನ ದಿನ ಶೋಲ್ಜರ್ 7 ಅವನ ಕೈಯಲ್ಲಿರುವ DFQ ಟ್ಯಾಟುವಿನ ಅರ್ಥವನ್ನು ಊಹಿಸುತ್ತಾನೆ. ಯುದ್ಧ ತರಬೇತಿಯ ಸಮಯದಲ್ಲಿ ಅಫ್ಘಾನಿಸ್ತಾನದಲ್ಲಿ ನಡೆದ ಆ ದಾಳಿಯ ನೆನಪುಗಳು ಮತ್ತೆ ಮತ್ತೆ 81ನ ಮನಸ್ಸಿನಲ್ಲಿ ಮೂಡುತ್ತವೆ. ಅವು ಅವನ ಕನಸುಗಳನ್ನು ಕಾಡುತ್ತವೆ. ಕೊನೆಗೆ ಅವನು ಕೊನೆಯ ವಾರದ ತರಬೇತಿ ತಲುಪುತ್ತಾನೆ. ಒಂದು ದಿನ ನೀರಿನ ಕೆಳಗೆ ನಡೆಯುವ ತರಬೇತಿ ನಡೆಯುತ್ತದೆ. ಸೈನಿಕರು ಭಾರವಾದ ತೂಕಗಳನ್ನು ಹೊತ್ತು ಈಜುಕೊಳದ ತಳದಲ್ಲಿ ನಡೆಯಬೇಕು. ಅಷ್ಟರಲ್ಲಿ ಮತ್ತೆ ಆ ಭಯಾನಕ ನೆನಪು ಅವನ ಮನಸ್ಸಿಗೆ ಬರುತ್ತದೆ. ಅವನಿಗೆ ತನ್ನ ಒಡೆದ ಕಾಲಿನ ಮೇಲೆ ತಮ್ಮನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಎಳೆದಾಡುತ್ತಿರುವ ಕ್ಷಣ ಮತ್ತೆ ಸ್ಪಷ್ಟವಾಗಿ ಕಾಣುತ್ತದೆ. ಈಜುಕೊಳದ ಒಳಗೆ ನಡೆದ ತರಬೇತಿಯ ಸಮಯದಲ್ಲಿ ನಂಬರ್ 81 ಅಲ್ಲಿ ಇದ್ದಿದ್ದರೆ ಅಚೇತನವಾಗಿ ಬಿಡುತ್ತಾನೆ ಎಂದು ತರಬೇತಿ ಸಿಬ್ಬಂದಿ ಅವನನ್ನು ತಕ್ಷಣ ನೀರಿನಿಂದ ಹೊರತೆಗೆದು ಅವನ ದೇಹದಲ್ಲಿ ತುಂಬಿದ್ದ ನೀರನ್ನು ಹೊರಹಾಕಿ ಮತ್ತೆ ಜೀವಕ್ಕೆ ತರುತ್ತಾರೆ. ನಂತರ ಸರ್ಜೆಂಟ್ 81ನನ್ನು ತನ್ನ ಕಚೇರಿಗೆ ಕರೆದು ಹೇಳುತ್ತಾನೆ, ನಾವು ಶಿಫಾರಸು ಮಾಡುತ್ತೇವೆ. ನೀನು ಈ ಕೋರ್ಸ್ನಿಂದ ಈಗಲೇ ಹೊರಹೋಗುವುದು ಉತ್ತಮ. 81 ಕೇಳುತ್ತಾನೆ, ಏಕೆ? ನಾನು ಒಂದು ಪರೀಕ್ಷೆಯನ್ನೂ ಫೇಲ್ ಆಗಿಲ್ಲ. ಅದಕ್ಕೆ ಸರ್ಜೆಂಟ್ ಮೇಜರ್ ಹೇಳುತ್ತಾನೆ, ಇದು ದೈಹಿಕ ಶಕ್ತಿಯ ವಿಷಯವಲ್ಲ, ಇದು ನಿನ್ನ ಮನಸ್ಸಿನ ಸ್ಥಿತಿ ಬಗ್ಗೆ. ಅವರು ಮುಂದುವರೆದು ಹೇಳುತ್ತಾರೆ, ನೀನು ಸರಿಯಾಗಿ ನಿದ್ರೆ ಮಾಡುತ್ತಿಲ್ಲ, ಇತರ ಅಭ್ಯರ್ಥಿಗಳ ಜೊತೆ ಸಂಬಂಧ ಬೆಳೆಸುತ್ತಿಲ್ಲ, ತಂಡದ ನಾಯಕನಾಗುವ ಪ್ರತಿ ಒಂದು ಅವಕಾಶವನ್ನು ತಪ್ಪಿಸಿಕೊಂಡಿದ್ದೀಯಾ. ಅವನ ದಾಖಲೆಗಳನ್ನು ನೋಡಿದಾಗ ಮತ್ತೊಂದು ಸಂಗತಿ ಸ್ಪಷ್ಟವಾಗುತ್ತದೆ. ಅವನು ಸೇನೆಯಿಂದ ಬಿಡುಗಡೆಯಾದ ಅದೇ ದಿನ ಬೆಳಗ್ಗೆ RASPಗೆ ಅರ್ಜಿ ಹಾಕಿದ್ದನು ಮತ್ತು ಅದಾದ ಮೇಲೆ ನಿರಂತರವಾಗಿ ಅರ್ಜಿ ಹಾಕುತ್ತಲೇ ಇದ್ದಾನೆ. 81 ಶಾಂತವಾಗಿ ಹೇಳುತ್ತಾನೆ, ನನಗೆ ಬೇಕಾದದ್ದು ಒಂದೇ, ಆ ಫಿನಿಶ್ ಲೈನ್ ದಾಟುವುದು. ಸರ್ಜೆಂಟ್ ಮೇಜರ್ ಅವನತ್ತ ನೋಡುತ್ತಾ ಹೇಳುತ್ತಾನೆ, ನಾನು ಕಂಡ ಅತ್ಯಂತ ಸಾಮರ್ಥ್ಯವಿರುವ ಅಭ್ಯರ್ಥಿಗಳಲ್ಲಿ ನೀನೂ ಒಬ್ಬನು. ಆದರೆ ಈ ತರಬೇತಿಯಿಂದ ನೀನೇ ಸ್ವತಃ ಹೊರಹೋಗುವುದನ್ನು ನಾವು ಬಯಸುತ್ತೇವೆ. ಆದರೆ 81 ಹೊರಹೋಗುವುದಿಲ್ಲ. ಅವರು ಕೂಡ ಅವನನ್ನು ಹೊರಗೆ ಕಳುಹಿಸುವುದಿಲ್ಲ. ಕೊನೆಗೆ ಅವನು ಅಂತಿಮ ಪರೀಕ್ಷೆ ತಲುಪುತ್ತಾನೆ. ಅಭ್ಯರ್ಥಿಗಳಿಗೆ ಅವರ ಕೊನೆಯ ಮಿಷನ್ ಬ್ರೀಫಿಂಗ್ ನೀಡಲಾಗುತ್ತದೆ. ಅವರ ರೈಫಲ್ಗಳಲ್ಲಿ ಬ್ಲ್ಯಾಂಕ್ ಫೈರಿಂಗ್ ಅಡ್ಯಾಪ್ಟರ್ಸ್ ಇರುತ್ತವೆ, ಅಂದರೆ ನಿಜವಾದ ಗುಂಡು ಹಾರಿಸಲು ಸಾಧ್ಯವಿಲ್ಲ. ತಂಡಕ್ಕೆ ಕೇವಲ ಒಂದು VHF ರೇಡಿಯೋ ಮಾತ್ರ ಕೊಡಲಾಗುತ್ತದೆ. ಅದರಿಂದ ಅವರು ತಮ್ಮ ಸ್ಥಿತಿಯನ್ನು ನಿರಂತರವಾಗಿ ತಿಳಿಸಬೇಕು. ಈ ಮಿಷನ್ನಲ್ಲಿ 7 ಬದಲಾಗಿ 81 ತಂಡದ ನಾಯಕನಾಗಿ ನೇಮಕವಾಗುತ್ತಾನೆ. ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳುತ್ತಾರೆ, ನೀನು ರೇಂಜರ್ ಆಗಬೇಕೆಂದರೆ ತಂಡವನ್ನು ಮುನ್ನಡೆಸಬೇಕು. ನಂತರ ಹೆಲಿಕಾಪ್ಟರ್ಗಳು ಎಲ್ಲಾ ಅಭ್ಯರ್ಥಿಗಳನ್ನು ಗಾಢವಾದ ಕಾಡಿನೊಳಗೆ ಇಳಿಸುತ್ತವೆ. ಮಿಷನ್ ಬ್ರೀಫಿಂಗ್ ಪ್ರಕಾರ ಇದು ಶತ್ರು ದೇಶ. ಅವರ ಕೆಲಸ ಒಂದು ಕ್ರ್ಯಾಶ್ ಆದ ಹೆಲಿಕಾಪ್ಟರ್ ಹುಡುಕುವುದು, ಅದನ್ನು ಧ್ವಂಸ ಮಾಡುವುದು, ಶತ್ರು ಗ್ರಾಮದೊಳಗೆ ಇರುವ ಅಪಹರಣಗೊಂಡ ಪೈಲಟ್ ಅನ್ನು ಹುಡುಕುವುದು, ಅವರನ್ನು ಸುರಕ್ಷಿತವಾಗಿ ಹಿಂದಕ್ಕೆ ತರುವುದು. 81 ತನ್ನ ತಂಡಕ್ಕೆ ಒಂದೇ ಒಂದು ಮಾತು ಹೇಳುತ್ತಾನೆ, ನಮಗೆ 23 ಗಂಟೆ 59 ನಿಮಿಷ ಇದೆ. ಆ ಸಮಯದಲ್ಲಿ ಫಿನಿಶ್ ಲೈನ್ ದಾಟಬೇಕು. ಅವನ ಮಾತು ಕೇಳಿ ಕೆಲ ಅಭ್ಯರ್ಥಿಗಳು ಕುಸುಮುಸು ಮಾಡುತ್ತಾರೆ. ಇದು ಯಾವ ತರಹದ ಪ್ರೇರಣಾ ಭಾಷಣ? ಆಗ 7 ಮುಂದೆ ಬಂದು ನಿಜವಾದ ಉತ್ಸಾಹ ತುಂಬುವ ಭಾಷಣ ಮಾಡುತ್ತಾನೆ. ತಂಡ ಮುಂದಕ್ಕೆ ಸಾಗುತ್ತದೆ. ರಾತ್ರಿ ಆಗುತ್ತಿದ್ದಂತೆ 7 ಹೇಳುತ್ತಾನೆ, ತಂಡ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳಬಹುದು. 81 ಅವರಿಗೆ 20 ನಿಮಿಷ ಸಮಯ ಕೊಡುತ್ತಾನೆ. ಅವರು ಕಾವಲು ಕಾಯುತ್ತಲೇ ಇರುತ್ತಾರೆ. ವಿರಾಮದ ಸಮಯದಲ್ಲಿ 7 81 ಜೊತೆ ವೈಯಕ್ತಿಕವಾಗಿ ಮಾತನಾಡಲು ಪ್ರಯತ್ನಿಸುತ್ತಾನೆ. ಆದರೆ 81 ಅದನ್ನು ಕೇಳಲು ಇಚ್ಛಿಸುವುದಿಲ್ಲ. ಅಷ್ಟರಲ್ಲಿ ಅವರ ಪಕ್ಕದಿಂದ ಅದ್ಭುತ ವೇಗದ ಯಾವುದೋ ಒಂದು ವಸ್ತು ಹಾರಿ ಹೋಗುತ್ತದೆ. ಅಭ್ಯರ್ಥಿಗಳು ಅದನ್ನು ಆರ್ಟಿಲರಿ ದಾಳಿ ಎಂದು ಭಾವಿಸುತ್ತಾರೆ. 81 ತಕ್ಷಣ ಎಲ್ಲರಿಗೂ ಮುಂದೆ ಚಲಿಸಲು ಆದೇಶ ಕೊಡುತ್ತಾನೆ. ಅವರು ದೂರದಲ್ಲಿ ಒಂದು ಹಡಗು ನೋಡುತ್ತಾರೆ. ಬೆಳಗ್ಗೆ ಆಗುತ್ತಿದ್ದಂತೆ ಅವರು ನದಿಯ ಹತ್ತಿರ ಒಂದು ವಿಮಾನವನ್ನು ಕಂಡುಹಿಡಿಯುತ್ತಾರೆ. 81 ಅಂದಾಜು ಮಾಡುತ್ತಾನೆ, ಶತ್ರುಗಳು ನಮ್ಮನ್ನು ನದಿಯ ಮೇಲ್ಭಾಗದಿಂದ ಹೊಗೆ ಬಳಸಿ ಹೊರತೆಗೆದರೆ. ಅವನು ತಂಡಕ್ಕೆ ಹೇಳುತ್ತಾನೆ, ಸಿಟ್ರೆಪ್ ಕಳುಹಿಸಿ. ಆದರೆ ಶೋಲ್ಜರ್ 57 ಹೇಳುತ್ತಾನೆ, ಬ್ರೀಫಿಂಗ್ನಲ್ಲಿ ಕೊಟ್ಟಿದ್ದ ಕೋಆರ್ಡಿನೇಟ್ ಪ್ರಕಾರ ಗುರಿ ಸ್ಥಳ ಕೇವಲ 100 ಮೀಟರ್ ದೂರದಲ್ಲಿದೆ. ಅದರ ಮೇಲೆ ಕಮ್ಯುನಿಕೇಷನ್ ಕೂಡ ಕೆಲಸ ಮಾಡುತ್ತಿಲ್ಲ. ರೇಡಿಯೋದಲ್ಲಿ ವಿಚಿತ್ರ ಇಂಟರ್ಫರೆನ್ಸ್ ಬರುತ್ತಿದೆ. ಅವರು ವಿಮಾನದ ಕಡೆ ಸಾಗುತ್ತಾರೆ.
ಆದರೆ 81 ದೂರದಲ್ಲಿ ಏನೋ ಪ್ರತಿಬಿಂಬಿಸುವ ವಸ್ತು ಗಮನಿಸುತ್ತಾನೆ. ಅದನ್ನು ಪರಿಶೀಲಿಸಲು ಅವನು ಒಬ್ಬನೇ ಹೋಗುತ್ತಾನೆ. ಅವನು ಇಲ್ಲದಿರುವಾಗ ಉಳಿದವರು ವಿಮಾನದ ಮೇಲೆ ಸ್ಫೋಟಕಗಳನ್ನು ಅಳವಡಿಸುತ್ತಾರೆ. ಇನ್ನೊಂದು ಕಡೆ 81 ನಿಜವಾದ ಗುರಿಯನ್ನು ಕಂಡುಕೊಳ್ಳುತ್ತಾನೆ. ಮೂಲ ಮಿಷನ್ ಹೆಲಿಕಾಪ್ಟರ್ ಅಲ್ಲಿದೆ. ಇಲ್ಲಿ ವಿಮಾನದ ಬಳಿ ಸ್ಫೋಟಕಗಳು ಸಿಡಿಯುತ್ತವೆ. ಆದರೆ ಅದರಿಂದ ವಿಮಾನಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ. ಬದಲಾಗಿ ಅದು ಹಠಾತ್ ಸಕ್ರಿಯವಾಗುತ್ತದೆ. ಆ ಯಂತ್ರ ಸಂಪೂರ್ಣ ಪ್ರದೇಶವನ್ನು ಸ್ಕ್ಯಾನ್ ಮಾಡುತ್ತದೆ ಮತ್ತು ಪ್ರತಿಯೊಬ್ಬ ಸೈನಿಕನನ್ನು ಟಾರ್ಗೆಟ್ ಮಾಡುತ್ತದೆ. ಅದು ಅವರ ಮೇಲೆ ದಾಳಿ ಆರಂಭಿಸುತ್ತದೆ. 81 ಒಂದು ಸೈನಿಕನನ್ನು ಕೊನೆಯ ಕ್ಷಣದಲ್ಲಿ ರಕ್ಷಿಸುತ್ತಾನೆ. ಅವರು ಓಡಲು ಆರಂಭಿಸುತ್ತಾರೆ. ಆದರೆ ಮುಂದೆ ದೊಡ್ಡ ಕಲ್ಲುಗಡ್ಡೆ ಬರುತ್ತದೆ. ಆ ಯಂತ್ರದಿಂದ ಬಂದ ಒಂದು ಭಾರೀ ದಾಳಿ ಅವರನ್ನು ಎಲ್ಲರನ್ನೂ ಕಣಿವೆಗೆ ತಳ್ಳಿಬಿಡುತ್ತದೆ. ಸೈನಿಕರು ಕೆಳಗೆ ಬಿದ್ದು ಗಂಭೀರವಾಗಿ ಗಾಯಗೊಳ್ಳುತ್ತಾರೆ. 81 ಸುತ್ತಲಿನ ದೃಶ್ಯವನ್ನು ನೋಡುತ್ತಿದ್ದಂತೆ ಅವನಿಗೆ ಅಫ್ಘಾನಿಸ್ತಾನ ದಾಳಿಯ ನೆನಪು ಮತ್ತೆ ಬರುತ್ತದೆ. ಅದೇ ದೃಶ್ಯ ಮತ್ತೆ ಅವನ ಮುಂದೆ ಕಾಣುತ್ತದೆ. ಗಾಯಗೊಂಡ ಸೈನಿಕರು ನೋವಿನಿಂದ ಕೂಗುತ್ತಿದ್ದಾರೆ. ಒಬ್ಬ ಸೈನಿಕನ ದೇಹವನ್ನು ಮರದ ಕೊಂಬೆ ನೇರವಾಗಿ ಚುಚ್ಚಿಕೊಂಡಿದೆ. ಅದು ಮರಣಾಂತಿಕ ಗಾಯ. 7ನ ಕಾಲು ತುಂಬಾ ಗಂಭೀರವಾಗಿ ಗಾಯಗೊಂಡಿದೆ. ಆದರೆ ಅವರನ್ನು ದಾಳಿ ಮಾಡಿದ್ದದ್ದು ಯಾವುದೋ ವಿಚಿತ್ರ ಯಂತ್ರ ಎಂದು ಯಾರಿಗೂ ಅರ್ಥವಾಗುವುದಿಲ್ಲ. ರೇಡಿಯೋ ಹೊತ್ತಿದ್ದ ಸೈನಿಕನು ಇನ್ನು ಗುಡ್ಡದ ಮೇಲ್ಭಾಗದಲ್ಲಿ ಉಳಿದಿದ್ದಾನೆ. ಆ ರೇಡಿಯೋವನ್ನು ತಂದುಕೊಳ್ಳಲು ನಂಬರ್ 81 ಒಬ್ಬನೇ ಮೇಲಕ್ಕೆ ಹೋಗುತ್ತಾನೆ. ಅಲ್ಲಿ ಅವನಿಗೆ ತನ್ನ ಸತ್ತ ಸಹ ಸೈನಿಕ ಕಾಣುತ್ತಾನೆ. ದಾಳಿಯಿಂದ ರೇಡಿಯೋ ಕೂಡ ಸಂಪೂರ್ಣ ನಾಶವಾಗಿದೆ. ಅಷ್ಟರಲ್ಲಿ 81 ಇನ್ನೊಬ್ಬ ಸೈನಿಕನು ಇನ್ನೂ ಬದುಕಿರುವುದನ್ನು ಗಮನಿಸುತ್ತಾನೆ. ಆದರೆ ಈಗ ಚಲಿಸಬಲ್ಲ ಯುದ್ಧ ಯಂತ್ರ ಅವನನ್ನು ಕಂಡುಹಿಡಿದು ಅಲ್ಲಿ ತಕ್ಷಣವೇ ಹತ್ಯೆ ಮಾಡುತ್ತದೆ. ಕೆಳಗಿರುವ ಕಡೆ ಭಾರೀ ಗಾಯಗೊಂಡಿದ್ದ ಸೈನಿಕ 57 ಕೊನೆಗೆ ಸಾವನ್ನಪ್ಪುತ್ತಾನೆ. 81 ಮತ್ತೆ ತನ್ನ ತಂಡದ ಬಳಿ ಬಂದು ಹೇಳುತ್ತಾನೆ, ನಾವು ಈಗಲೇ ಓಡಬೇಕು. ಆ ಯಂತ್ರ ನಮ್ಮನ್ನು ಹಿಂಬಾಲಿಸುತ್ತಿದೆ. ಅದು ನಮ್ಮ ಹೆಜ್ಜೆ ಗುರುತುಗಳನ್ನು ಹತ್ತಿರದಿಂದ ಹುಡುಕುತ್ತಿದೆ. ಈ ಗುಡ್ಡದಿಂದ ಕೆಳಗೆ ಇಳಿಯಬೇಕು. ಅವರು ಒಂದು ಮರಕ್ಕೆ ಹಗ್ಗ ಕಟ್ಟಿ ಅದನ್ನು ಕಣಿವೆಯತ್ತ ಕೆಳಗೆ ಹಾಕುತ್ತಾರೆ. ಒಬ್ಬೊಬ್ಬರಾಗಿ ಎಲ್ಲರೂ ಕೆಳಗೆ ಇಳಿಯಲು ಪ್ರಾರಂಭಿಸುತ್ತಾರೆ. ಗಾಯಗೊಂಡಿದ್ದ 7ನನ್ನು ಹಗ್ಗದಿಂದ ನಿಧಾನವಾಗಿ ಕೆಳಗೆ ಇಳಿಸುತ್ತಾರೆ. ಕೆಳಗೆ 81 ಅವನನ್ನು ಹಿಡಿಯಲು ಸಿದ್ಧನಾಗಿ ನಿಂತಿರುತ್ತಾನೆ. ಆದರೆ ಆಗ ಅವನ ಕಾಂಪಾಸ್ ಅಸಹಜವಾಗಿ ಕೆಲಸ ಮಾಡತೊಡಗುತ್ತದೆ. ಅವನು ಮೇಲಿರುವವರಿಗೆ ಕೂಗಿ ಹೇಳುತ್ತಾನೆ, ತ್ವರಿತವಾಗಿ ಇಳಿಯಿರಿ. ಆ ಸಮಯದಲ್ಲೇ ಯುದ್ಧ ಯಂತ್ರ ಗುಡ್ಡದ ಮೇಲ್ಭಾಗಕ್ಕೆ ತಲುಪುತ್ತದೆ ಮತ್ತು ಮತ್ತೊಬ್ಬ ಸೈನಿಕನ ಮೇಲೆ ದಾಳಿ ಮಾಡುತ್ತದೆ. 7 ಕೆಳಗೆ ಬಿದ್ದು ಬಿಡುತ್ತಾನೆ. ಆ ಯಂತ್ರ ಕಣಿವೆಯ ಅಂಚಿಗೆ ಬಂದು ಮತ್ತೆ ಪೂರ್ಣ ಪ್ರದೇಶವನ್ನು ಸ್ಕ್ಯಾನ್ ಮಾಡುತ್ತದೆ. ಎಲ್ಲರೂ ಅಡಗಿ ಕುಳಿತಿರುತ್ತಾರೆ. ಆದರೆ ಒಬ್ಬ ಸೈನಿಕನ ಕಾಲು ಸ್ಕ್ಯಾನ್ ಪ್ರದೇಶಕ್ಕೆ ಬರುತ್ತದೆ. ಅವರು ಆ ಯಂತ್ರದ ದಾಳಿಗಳನ್ನು ತಪ್ಪಿಸಿಕೊಂಡು ಓಡಲು ಪ್ರಾರಂಭಿಸುತ್ತಾರೆ. ಆ ಯಂತ್ರ ಅವರ ಮೇಲೆ ಅತ್ಯಾಧುನಿಕ ಬಾಂಬ್ಗಳನ್ನು ಎಸೆಯುತ್ತದೆ. ಅದ್ಭುತವೆಂದರೆ ಎಲ್ಲರೂ ಅದರಿಂದ ಬದುಕುಳಿಯುತ್ತಾರೆ. ಸ್ವಲ್ಪ ದೂರ ಓಡಿದ ನಂತರ ಸೈನಿಕರು ಉಸಿರು ಸರಿಪಡಿಸಲು ನಿಲ್ಲುತ್ತಾರೆ. ಅವರು ಚರ್ಚೆ ಮಾಡತೊಡಗುತ್ತಾರೆ. ಇದು ರಷ್ಯಾ ತಂತ್ರಜ್ಞಾನವೋ ಅಥವಾ ಚೀನಾದ ಗುಪ್ತ ಯಂತ್ರವೇ? ಆ ಸಮಯದಲ್ಲಿ 81 7ನ ದೇಹದ ಮೇಲೆ ಇರುವ ರಕ್ತವನ್ನು ನೋಡಿ ನಿಶ್ಚಲವಾಗಿ ಬಿಡುತ್ತಾನೆ. 7 ಅವನಿಗೆ ಹೇಳುತ್ತಾನೆ, ಏನೂ ಆಗಿಲ್ಲ, ನಾನು ಸಹಿಸಿಕೊಳ್ಳುತ್ತೇನೆ. 81 ಮಾರ್ಫಿನ್ ಕೇಳುತ್ತಾನೆ. ಆದರೆ ಬಿದ್ದಾಗ ಎಲ್ಲಾ ಮಾರ್ಫಿನ್ ಸಿಸಿಗಳು ಒಡೆದು ಹೋಗಿವೆ. 7 ಕಿರುಚುತ್ತಾನೆ, ಬೇಗ ಮಾಡು ಎಂದು. 81 ಅವನ ಜಾರಿ ಹೋಗಿದ್ದ ಎಲುಬನ್ನು ಬಲವಾಗಿ ಹಿಡಿದು ಮತ್ತೆ ಸರಿಯಾದ ಸ್ಥಾನಕ್ಕೆ ತಳ್ಳುತ್ತಾನೆ. ನಂತರ ಅದನ್ನು ಗಟ್ಟಿಯಾಗಿ ಕಟ್ಟುತ್ತಾನೆ. ಭಾರೀ ನೋವಿನಿಂದ 7 ಅಚೇತನವಾಗಿ ಬಿಡುತ್ತಾನೆ. 81 ತಂಡಕ್ಕೆ ಹೇಳುತ್ತಾನೆ, 51 ಹೇಳಿದ್ದು ಸರಿ, ನಮ್ಮ ಕೋಆರ್ಡಿನೇಟ್ಗಳು ತಪ್ಪಾಗಿದ್ದವು. ಆ ಯಂತ್ರದ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಅದರಿಂದ ನಮ್ಮ ಕಾಂಪಾಸ್ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ನಾನು ನಿಜವಾದ ಗುರಿಯನ್ನು ನೋಡಿದ್ದೇನೆ, ಒಂದು ಹಳೆಯ ಜೆಟ್ ವಿಮಾನ. ನಂತರ 81 ನಿರ್ಧಾರ ಮಾಡುತ್ತಾನೆ, ಇಲ್ಲಿಂದ ಪಶ್ಚಿಮಕ್ಕೆ 8 ಕಿಲೋಮೀಟರ್ ದೂರದಲ್ಲಿ ಒಂದು ಗ್ರಾಮ ಇದೆ. ಅಲ್ಲಿ ಇರುವ ತಂಡವೇ ನಮ್ಮ ಕೊನೆಯ ಆಶೆ. ನಾವು 7ನನ್ನು ತಳ ಹೊತ್ತುಕೊಂಡು ಹೋಗಬೇಕು. ಸ್ವಲ್ಪ ಹೊತ್ತಿನ ನಂತರ ಅವರು ಭಾರೀ ವೇಗದಲ್ಲಿ ಹರಿಯುವ ನದಿಗೆ ತಲುಪುತ್ತಾರೆ. ಅದನ್ನು ದಾಟುವುದು ಸುಲಭವಲ್ಲ.
81 ಹೇಳುತ್ತಾನೆ, ಹಗ್ಗವನ್ನು ಹಿಡಿಯಿರಿ, ನಾವು ಒಂದು ಜಿಪ್ಲೈನ್ ವ್ಯವಸ್ಥೆ ಮಾಡೋಣ. ನಾನು ಈಜಿಕೊಂಡು ಎದುರು ದಡಕ್ಕೆ ಹೋಗಿ ಹಗ್ಗ ಕಟ್ಟಿಬಿಡುತ್ತೇನೆ. 81 ನದಿಗೆ ಜಿಗಿಯುತ್ತಾನೆ. ಆದರೆ ನದಿಯ ಹರಿವು ತುಂಬಾ ಪ್ರಬಲವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಅವನು ನೀರಿನೊಳಗೆ ಕಾಣೆಯಾಗಿ ಬಿಡುತ್ತಾನೆ. ಇತರ ಸೈನಿಕರು ಗಾಬರಿಗೊಳ್ಳುತ್ತಾರೆ. ಆದರೆ ಸ್ವಲ್ಪ ಹೊತ್ತಿನ ನಂತರ 81 ಎದುರು ದಡದಲ್ಲಿ ಮೇಲಕ್ಕೆ ಬರುತ್ತಾನೆ. ಅವನು ಅಲ್ಲಿ ಒಂದು ಮರಕ್ಕೆ ಹಗ್ಗ ಕಟ್ಟುತ್ತಾನೆ. ಸೈನಿಕ 15 ತನ್ನ ಬೆನ್ನಿಗೆ 7 ಅನ್ನು ಕಟ್ಟಿಕೊಂಡು ಹಗ್ಗದ ಮೇಲೆ ದಾಟಲು ಆರಂಭಿಸುತ್ತಾನೆ. ಆದರೆ ಮಧ್ಯದಲ್ಲಿ 7 ಅಟಕಿಕೊಳ್ಳುತ್ತಾನೆ. ಆಗ 51 ಅವನನ್ನು ಬಿಡಿಸಲು ಪ್ರಯತ್ನಿಸುತ್ತಿದ್ದಾಗ 7ನ ಹಗ್ಗ ಸಡಿಲವಾಗಿ ಬಿಡುತ್ತದೆ. 81 ತಕ್ಷಣ ಅವರ ಕಡೆ ಓಡುತ್ತಾನೆ. ಎಲ್ಲಾ ಸೈನಿಕರು ಸೇರಿ 7ನನ್ನು ರಕ್ಷಿಸಲು ಪ್ರಯತ್ನಿಸುತ್ತಾರೆ. ಆದರೆ ಅದೇ ಸಮಯದಲ್ಲಿ ಯುದ್ಧ ಯಂತ್ರ ಮತ್ತೆ ಕಾಣಿಸುತ್ತದೆ. ಅದರ ದಾಳಿಯಿಂದ ಹಗ್ಗ ತುಂಡಾಗುತ್ತದೆ ಮತ್ತು ಎಲ್ಲರೂ ಮತ್ತೆ ನದಿಯಲ್ಲಿ ಕೊಚ್ಚಿ ಹೋಗುತ್ತಾರೆ. 81ನ ಹಗ್ಗ ಒಂದು ಕಲ್ಲಿಗೆ ಸಿಕ್ಕಿ ಅವನನ್ನು ನೀರಿನೊಳಗೆ ಸಿಕ್ಕಿ ಹಾಕುತ್ತದೆ. ಅವನು ಕತ್ತಿಯಿಂದ ಹಗ್ಗ ಕತ್ತರಿಸಿ ತನ್ನನ್ನು ಬಿಡುಗಡೆ ಮಾಡಿಕೊಳ್ಳುತ್ತಾನೆ. ಯುದ್ಧ ಯಂತ್ರ ಅವನನ್ನು ಸ್ಕ್ಯಾನ್ ಮಾಡಿ ಗುಂಡು ಹಾರಿಸುತ್ತದೆ. ಆದರೆ ನದಿಯ ಹರಿವು ಅವನನ್ನು ದೂರಕ್ಕೆ ಎಳೆದುಕೊಂಡು ಹೋಗುತ್ತದೆ. ಅವನು ನೀರಿನಲ್ಲಿ 7ನನ್ನು ಕಂಡುಹಿಡಿದು ಅವನನ್ನು ಹಿಡಿದುಕೊಳ್ಳುತ್ತಾನೆ. ಆದರೆ ಮುಂದೆ ದೊಡ್ಡ ಜಲಪಾತ ಬರುತ್ತಿದೆ. ಎಲ್ಲಾ ಸೈನಿಕರು ಜಲಪಾತದಿಂದ ಕೆಳಗೆ ಬೀಳುತ್ತಾರೆ. 81 7ನನ್ನು ಬಿಗಿಯಾಗಿ ಹಿಡಿದಿದ್ದರೂ ಕೊನೆಗೆ ಅವನು ಅಚೇತನವಾಗಿ ಬಿಡುತ್ತಾನೆ. ಸೈನಿಕ 60 ಇಬ್ಬರನ್ನು ನೀರಿನಿಂದ ಹೊರತೆಗೆದು ರಕ್ಷಿಸುತ್ತಾನೆ. ನದಿಯಲ್ಲಿ ಯುದ್ಧ ಯಂತ್ರ ದಾಳಿ ಮಾಡಿದಾಗ 60 ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿದ್ದನು. ಅವನು ಬಹಳ ದೂರ ಹರಿದು ಹೋಗಿದ್ದನು. ಅವರು ತಲುಪಬೇಕಾದ ಗ್ರಾಮ ಇನ್ನು 6 ಕಿಲೋಮೀಟರ್ ದೂರದಲ್ಲಿದೆ. ಅಷ್ಟರಲ್ಲಿ ಮೊದಲು ಸತ್ತಿದ್ದ ಸೈನಿಕ 23ನ ಹೆಲ್ಮೆಟ್ ನದಿಯಲ್ಲಿ ತೇಲು ಹೋಗುತ್ತಿರುವುದು ಅವರಿಗೆ ಕಾಣುತ್ತದೆ. ಅವರು ಮತ್ತೆ ಮುಂದೆ ಸಾಗುತ್ತಾರೆ. ಸ್ವಲ್ಪ ದೂರದಲ್ಲಿ ಒಂದು ಟ್ರಿಪ್ ವೈರ್ ಮತ್ತು ಫ್ಲೇರ್ ವ್ಯವಸ್ಥೆ ಕಾಣುತ್ತದೆ. ಅದು ಗ್ರಾಮದ ಭದ್ರತಾ ಎಚ್ಚರಿಕೆ ವ್ಯವಸ್ಥೆಯ ಭಾಗ. ಆದರೆ ಅವರು ಗ್ರಾಮ ತಲುಪಿದಾಗ ಅದು ಸಂಪೂರ್ಣ ನಾಶವಾಗಿದೆ. ಯುದ್ಧಯಂತ್ರ ಈಗಾಗಲೇ ಅಲ್ಲಿ ಹಾವಳಿ ನಡೆಸಿದೆ. ರೇಡಿಯೋ ಟವರ್ ನೆಲಕ್ಕುರುಳಿದೆ. ಗ್ರಾಮದಲ್ಲಿದ್ದ ಎಲ್ಲಾ ಸೈನಿಕರು ಸತ್ತಿದ್ದಾರೆ. 81 ಸುತ್ತಲಿನ ಹಾನಿಯನ್ನು ಪರಿಶೀಲಿಸಿ ಹೇಳುತ್ತಾನೆ, ಆ ಯಂತ್ರ ಮೇಲಿರುವ ಪರ್ವತಗಳಿಂದ ಬಂದಿರಬೇಕು. 60 ಕೂಡ ಹೇಳುತ್ತಾನೆ, ಟಿವಿಯಲ್ಲಿ ನಾವು ಒಂದು ಆಸ್ಟರಾಯ್ಡ್ ಬಗ್ಗೆ ಸುದ್ದಿ ನೋಡಿದ್ದೆವು. ಇದು ಇನ್ನೊಂದು ಗ್ರಹದಿಂದ ಬಂದಿರಬಹುದು. ಅಷ್ಟರಲ್ಲಿ ಅವರಿಗೆ ಒಂದು ಸ್ವರ ಕೇಳಿಸುತ್ತದೆ. ಭಾರೀ ಗಾಯಗೊಂಡಿದ್ದ ಒಬ್ಬ ಸರ್ಜೆಂಟ್ ಕೊನೆಯ ಉಸಿರು ಬಿಡುತ್ತಿದ್ದಾನೆ. ಅವನು ಅವರ ಮುಂದೆ ಸಾಯುತ್ತಾನೆ. ಇದನ್ನು ನೋಡಿ ಸೈನಿಕರು ಮನಸ್ಸು ಮುರಿದು ಬೀಳುತ್ತಾರೆ. ಆದರೆ 81 ಹೇಳುತ್ತಾನೆ, ಮುಂದೆ ಸಾಗಬೇಕು. ಆಗ ಸೈನಿಕ 15 ಕೋಪದಿಂದ ಪ್ರತಿಕ್ರಿಯಿಸುತ್ತಾನೆ, ಇಲ್ಲಿ ಯಾರೂ ಬದುಕಿಲ್ಲ. ನಮಗೆ ಒಂದು ಯೋಜನೆ ಬೇಕು. ನೀನು ಮಾತ್ರ ಯುದ್ಧ ನಾಯಕ ಅಲ್ಲ. ನೀನು ಒಬ್ಬನೇ ಎಂದಿಗೂ ಮುಂದುವರಿಯಬಹುದು. ಆದರೆ ನಾವು ಎಲ್ಲರೂ ಸಾಮಾನ್ಯ ಮಾನವರು. ಆ ಮಾತು ಕೇಳಿ 81 ಭಾವನೆಗೆ ಒಳಗಾಗುತ್ತಾನೆ. ಅವನು ಹೇಳುತ್ತಾನೆ, ನಾನು ಬೇಸ್ಗೆ ತಲುಪಲೇ ಇಲ್ಲ. ನನ್ನ ತಮ್ಮನನ್ನು ಹೊತ್ತುಕೊಂಡು ಹೋಗುತ್ತಿದ್ದಾಗ 100 ಯಾರ್ಡ್ ದೂರದಲ್ಲಿ ಕುಸಿದು ಬಿದ್ದೆ. ಆ ಕಾರಣಕ್ಕೆ ನನ್ನ ತಮ್ಮ ಸತ್ತನು. ಆದರೆ ಆ ದಿನದ ಭಯಾನಕ ಘಟನೆಗಾಗಿ ಅವರು ನನಗೆ ಪದಕ ಕೊಟ್ಟರು. ಸ್ವಲ್ಪ ಹೊತ್ತಿನ ನಂತರ 81 ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡು ಹೇಳುತ್ತಾನೆ, ನಮಗೆಲ್ಲಾ ನೋವಿದೆ. ಆದರೆ ಈಗ ಇದು ನಮ್ಮ ಬಗ್ಗೆ ಅಲ್ಲ. 7ನನ್ನು ಸುರಕ್ಷಿತವಾಗಿ ಬೇಸ್ಗೆ ತಲುಪಿಸಬೇಕು ಮತ್ತು ಆ ಯಂತ್ರ ಬರುತ್ತಿದೆ ಎಂದು ಎಲ್ಲರಿಗೂ ಎಚ್ಚರ ನೀಡಬೇಕು. ಸ್ವಲ್ಪ ದೂರದಲ್ಲಿ ಅವರಿಗೆ ನೆಲದಲ್ಲಿ ಸಿಲುಕಿಕೊಂಡಿರುವ ಒಂದು ಟ್ಯಾಂಕ್ ಕಾಣುತ್ತದೆ. ಅವರು ಅದನ್ನು ಹೊರತೆಗೆಯಲು ಪ್ರಯತ್ನಿಸುತ್ತಾರೆ. ಆದರೆ ಇಂಜಿನ್ ಸ್ಟಾರ್ಟ್ ಆಗುವುದಿಲ್ಲ. ಅಷ್ಟರಲ್ಲಿ ಸೈನಿಕ 15 ಮುಂದೆ ಬರುತ್ತಾನೆ. ಅವನು ಮೊದಲು ಮೆಕ್ಯಾನಿಕ್ ಆಗಿದ್ದನು. ಅವನು ಇಂಜಿನ್ ಸರಿಪಡಿಸುತ್ತಾನೆ. ಕೊನೆಗೆ ಟ್ಯಾಂಕ್ ಸ್ಟಾರ್ಟ್ ಆಗುತ್ತದೆ. ಅವರು ಅದನ್ನು ಹಗ್ಗದಿಂದ ಕಟ್ಟಿ ನೆಲದಿಂದ ಹೊರತೆಗೆದು ಮುಂದಕ್ಕೆ ಸಾಗುತ್ತಾರೆ. ಟ್ಯಾಂಕ್ನ ಒಳಗೆ ಹುಡುಕಿದಾಗ ಅವರಿಗೆ ಸ್ವಲ್ಪ ಸ್ನ್ಯಾಕ್ಗಳು ಅಡಗಿಸಿಟ್ಟಿರುವುದು ಸಿಗುತ್ತದೆ. ಅವರು 7ನನ್ನು ಟ್ಯಾಂಕ್ನ ಹಿಂಭಾಗಕ್ಕೆ ಎತ್ತಿ ಹಾಕಲು ಆರಂಭಿಸುತ್ತಾರೆ. ಅಷ್ಟರಲ್ಲಿ ಹಠಾತ್ ಟ್ರಿಪ್ ವೈರ್ ಫ್ಲೇಟ್ ಸಿಡಿಯುತ್ತದೆ. ಅದರ ಅರ್ಥ ಯುದ್ಧ ಯಂತ್ರ ತುಂಬಾ ಹತ್ತಿರ ಬಂದಿದೆ. ಅವರು ತಕ್ಷಣ ಹೊರಡಲು ಸಿದ್ಧರಾಗುತ್ತಾರೆ. ಆದರೆ ಟ್ಯಾಂಕ್ನಲ್ಲಿ ಗುಂಡುಗಳು ಇಲ್ಲ. ಅದಕ್ಕಾಗಿ ಸೈನಿಕ 15 ಮತ್ತೆ ಓಡಿ ಹೋಗಿ ಗುಂಡುಗಳನ್ನು ತರಲು ಹೋಗುತ್ತಾನೆ. ಆದರೆ ಅದೇ ಸಮಯದಲ್ಲಿ ಯುದ್ಧ ಯಂತ್ರ ಬರುತ್ತದೆ ಮತ್ತು ಅವನನ್ನು ಅಲ್ಲೇ ಕೊಲ್ಲುತ್ತದೆ. ಉಳಿದವರು
ಟ್ಯಾಂಕ್ನಲ್ಲಿ ಕುಳಿತು ತಕ್ಷಣ ಹೊರಟು ಹೋಗುತ್ತಾರೆ. 15 ತಂದಿದ್ದ ಗುಂಡುಗಳನ್ನು ಅವರು ಯುದ್ಧ ಯಂತ್ರದ ಮೇಲೆ ಹಾರಿಸುತ್ತಾರೆ. ಆದರೆ ಯಾವುದೂ ಅದನ್ನು ತಡೆಯುವುದಿಲ್ಲ. ಇನ್ನೊಂದು ಕಡೆ ಯುದ್ಧ ಯಂತ್ರದ ದಾಳಿಗಳು ಟ್ಯಾಂಕ್ ಅನ್ನು ನಿಧಾನವಾಗಿ ಒಡೆದು ಹಾಕುತ್ತಿವೆ. ಟ್ಯಾಂಕ್ನ ಆರ್ಮರ್ ಇನ್ನಷ್ಟು ಹೊಡೆತ ತಾಳಲು ಸಾಧ್ಯವಿಲ್ಲ. ಯುದ್ಧ ಯಂತ್ರ ಸ್ವಲ್ಪ ದೂರದಲ್ಲಿ ನಿಂತು ರಸ್ತೆಯ ಮುಂದಿನ ಭಾಗಕ್ಕೆ ಸ್ಫೋಟಕಗಳನ್ನು ಹಾರಿಸುತ್ತದೆ. ಅದರ ಪರಿಣಾಮವಾಗಿ ಪೂರ ರಸ್ತೆ ಒಡೆದು ಹೋಗುತ್ತದೆ. ಟ್ಯಾಂಕ್ ನಿಯಂತ್ರಣ ತಪ್ಪಿ ರಸ್ತೆ ಬಿಟ್ಟು ಬೆಟ್ಟದ ಇಳಿಜಾರಿನಲ್ಲಿ ಜಾರುತ್ತದೆ. ಅವರು ಸಾಕಷ್ಟು ದೂರ ಬಂದಿದ್ದಾರೆ, ಆದರೆ ಈಗ ಟ್ಯಾಂಕ್ ಸಂಪೂರ್ಣ ಹಾಳಾಗಿದೆ. ಆ ಕ್ಷಣದಲ್ಲಿ ಯುದ್ಧಯಂತ್ರ ಎಲ್ಲೂ ಕಾಣಿಸುವುದಿಲ್ಲ, ಆದರೆ ಅದು ಮರೆತು ಕಾಯುತ್ತಿದೆ. ಹಠಾತ್ ಅದು ಅವರ ಮುಂದೆ ಕಾಣಿಸಿಕೊಂಡು ಮತ್ತೆ ದಾಳಿ ಮಾಡುತ್ತದೆ. ಯುದ್ಧಯಂತ್ರ ಹತ್ತಿರ ಬಂದು ಟ್ಯಾಂಕ್ ಅನ್ನು ತುಂಡು ತುಂಡಾಗಿ ಹರಿದು ಹಾಕುತ್ತದೆ. ಈ ಗಲಾಟೆಯಲ್ಲಿ 7 ಟ್ಯಾಂಕ್ನಿಂದ ಕೆಳಗೆ ಬಿದ್ದು ಬಿಡುತ್ತಾನೆ. 81 ಅವನನ್ನು ಹಿಡಿಯುತ್ತಾನೆ, ಆದರೆ ಒಂದು ಭಾರೀ ಸ್ಫೋಟದಿಂದ ಅವನ ಹಿಡಿತ ತಪ್ಪುತ್ತದೆ. ಆ ಸಮಯದಲ್ಲಿ 81 ಒಂದು ದೊಡ್ಡ ಕಲ್ಲಿನ ರಚನೆಯನ್ನು ಒಡೆದು ಯುದ್ಧ ಯಂತ್ರವನ್ನು ಕಲ್ಲಿನ ಅವಶೇಷಗಳ ಕೆಳಗೆ ಹೂತು ಹಾಕುತ್ತಾನೆ. ಅವನು 44ಗೆ ಟ್ಯಾಂಕ್ ನಿಲ್ಲಿಸು ಎಂದು ಕೂಗುತ್ತಾನೆ, ಆದರೆ 44 ಈಗಾಗಲೇ ಡ್ರೈವರ್ ಸೀಟ್ನಲ್ಲಿ ಸತ್ತಿದ್ದಾನೆ. ಟ್ಯಾಂಕ್ ನಿಯಂತ್ರಣ ತಪ್ಪಿ ಡಿಕ್ಕಿ ಹೊಡೆಯುತ್ತದೆ. ಆ ಕ್ಷಣದಲ್ಲಿ 81ನ ಮನಸ್ಸಿಗೆ ಮತ್ತೆ ಅಫ್ಘಾನಿಸ್ತಾನದ ನೆನಪು ಬರುತ್ತದೆ. ಅವನು ಬೇಸ್ ತಲುಪುವ ಮುನ್ನವೇ ಕುಸಿದು ಬಿದ್ದ ಕ್ಷಣ ನೆನಪಾಗುತ್ತದೆ. ಅವನ ತಮ್ಮ ಸಾಯುತ್ತಿದ್ದ ದೃಶ್ಯ ಮತ್ತೆ ಕಾಣಿಸುತ್ತದೆ. ಅವನಿಗೆ ತಮ್ಮನ ಧ್ವನಿ ಕೇಳಿಸುತ್ತದೆ, ಡೋಂಟ್ ಕ್ವಿಟ್. ಈಗಿನ ಕ್ಷಣದಲ್ಲಿ 81 ಹಾಳಾದ ಟ್ಯಾಂಕ್ ಬಳಿ ಹೋಗುತ್ತಾನೆ. ಅವನ ಎಲ್ಲಾ ತಂಡದ ಸದಸ್ಯರು ಸತ್ತಿದ್ದಾರೆ. 81 ಕಲ್ಲಿನ ಅವಶೇಷಗಳ ಬಳಿ ಹೋಗಿ ಯುದ್ಧ ಯಂತ್ರವನ್ನು ಹುಡುಕುತ್ತಾನೆ, ಆದರೆ ಅಲ್ಲಿ ಅದರ ಸಣ್ಣ ತುಂಡು ಮಾತ್ರ ಉಳಿದಿದೆ. ಯುದ್ಧ ಯಂತ್ರ ಈಗಾಗಲೇ ತನ್ನನ್ನು ತಾನು ಬಿಡುಗಡೆ ಮಾಡಿಕೊಂಡಿದೆ. ಸ್ವಲ್ಪ ದೂರದಲ್ಲಿ ಅದು ಆಕಾಶದ ಕಡೆಗೆ ಸಿಗ್ನಲ್ ಕಳುಹಿಸುತ್ತಿದೆ. ಅದು ಏನೋ ಪ್ರಸಾರ ಮತ್ತು ಸ್ವೀಕರಣೆ ಮಾಡುತ್ತಿದೆ. ಅಷ್ಟರಲ್ಲಿ 81ಗೆ 7 ಇನ್ನೂ ಜೀವಂತವಾಗಿರುವುದು ಕಾಣುತ್ತದೆ. ಆದರೆ ಟ್ಯಾಂಕ್ ಸುತ್ತ ಸಣ್ಣ ಸ್ಫೋಟಕಗಳು ಆರಂಭವಾಗುತ್ತವೆ. ಯುದ್ಧ ಯಂತ್ರ ಅದನ್ನು ಗಮನಿಸಿ ಅಲ್ಲಿಗೆ ಸ್ಕ್ಯಾನ್ ಮಾಡತೊಡಗುತ್ತದೆ. ಅದು ನಿಧಾನವಾಗಿ ಅವರ ಕಡೆಗೆ ಬರುತ್ತಿದೆ. 81 ತಕ್ಷಣ 7ನನ್ನು ಎತ್ತಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಭಾರೀ ಮಳೆಯ ನಡುವೆ ಒಂದು ಬೆಟ್ಟವನ್ನು ಹತ್ತುತ್ತಾನೆ. 7ನನ್ನು ತನ್ನ ಬೆನ್ನ ಮೇಲೆ ಹೊತ್ತುಕೊಳ್ಳುತ್ತಾನೆ, ಆದರೆ ಮಳೆಯ ಕಾರಣದಿಂದ ಅವನ ಹಿಡಿತ ಜಾರುತ್ತದೆ. 7 ಮತ್ತೆ ಇಳಿಜಾರಿನಲ್ಲಿ ಕೆಳಗೆ ಗುಳಿದು ಬೀಳುತ್ತಾನೆ. 81 ಮತ್ತೆ ಕೆಳಗೆ ಹೋಗಿ ಅವನನ್ನು ಎತ್ತಿಕೊಂಡು ಮತ್ತೆ ಹತ್ತುತ್ತಾನೆ. ಇದು ಮತ್ತೆ ಮತ್ತೆ ನಡೆಯುತ್ತದೆ. ಇದಾಗುವಷ್ಟರಲ್ಲಿ ರೇಂಜರ್ ಮಿಷನ್ ಪೂರ್ಣಗೊಳಿಸುವ ಸಮಯವೂ ಮುಗಿಯುತ್ತದೆ. 81 ಕೊನೆಗೆ 7 ಪಕ್ಕದಲ್ಲಿ ಕುಸಿದು ಬಿದ್ದು ಅಳುತ್ತಾನೆ. ಆ ಸಮಯದಲ್ಲಿ 7 ಮಾತನಾಡುತ್ತಾನೆ, ನಿನ್ನನ್ನು ಬಸ್ನಲ್ಲಿ ನೋಡಿದ ಕ್ಷಣವೇ ನಾನು ಗುರುತಿಸಿದ್ದೆ. ನಾನು ಏರ್ ಅಸಾಲ್ಟ್ ತರಬೇತಿಯಲ್ಲಿ ಇದ್ದಾಗ ಒಂದು ಗದ್ದಲ ಮಾಡುವ ಪ್ರೈವೇಟ್ ಇದ್ದನು. ಅವನಿಗೂ ನಿನ್ನಂತೆಯೇ ಅದೇ ಟ್ಯಾಟೂ ಇತ್ತು. ಅವನೇ ನಿನ್ನ ತಮ್ಮ. ನಾನು ಅವನನ್ನು ತಿಳಿದಿದ್ದೆ. 7 ಮುಂದುವರೆದು ಹೇಳುತ್ತಾನೆ, ನಾನು ಈ ಮಾತನ್ನು ನಿನಗೆ ಬಹಳ ಹೊತ್ತಿನಿಂದ ಹೇಳಲು ಪ್ರಯತ್ನಿಸುತ್ತಿದ್ದೆ. 81 ನಿಧಾನವಾಗಿ ಹೇಳುತ್ತಾನೆ, ನಾನು ಆ ಫಿನಿಶ್ ಲೈನ್ ನನ್ನ ತಮ್ಮನಿಗಾಗಿ ದಾಟಿದರೆ ನನಗೆ ರಾತ್ರಿ ನಿದ್ರೆ ಬರಬಹುದು ಎಂದುಕೊಂಡಿದ್ದೆ. 7 ಹೇಳುತ್ತಾನೆ, ನೀನು ಯಾವತ್ತೂ ಬಿಟ್ಟು ಬಿಡಲಿಲ್ಲ. ಅದು ಸೋಲು ಅಲ್ಲ, ಅದೇ ಒಂದು ರೇಂಜರ್. ಅಷ್ಟರಲ್ಲಿ ಯುದ್ಧ ಯಂತ್ರದ ಸ್ಕ್ಯಾನರ್ ಕಿರಣ ಅವರ ಮೇಲೆ ಬೀಳುತ್ತದೆ. ಅದು ಅವರನ್ನು ಹುಡುಕುತ್ತಿದೆ. 81 ಹಾಸ್ಯವಾಗಿ ಹೇಳುತ್ತಾನೆ, ನನ್ನ ತಮ್ಮ ಇದ್ದರೆ ಇದನ್ನು ಸ್ಟಾಪ್ಲಿಗ್ ತುಂಬಿ ಸರಿಪಡಿಸಿಬಿಡುತ್ತಿದ್ದನು. ಅದು ಹೇಳುತ್ತಿದ್ದಾಗ 81ಗೆ ಒಂದು ವಿಷಯ ಗಮನಕ್ಕೆ ಬರುತ್ತದೆ. ಯುದ್ಧ ಯಂತ್ರದಿಂದ ಬಿಸಿ ಆವಿರ್ ಹೊರಬರುತ್ತಿದೆ. ಅವನಿಗೆ ಒಂದು ಆಲೋಚನೆ ಬರುತ್ತದೆ. ಅವನು 7ನನ್ನು ಅಡಗಿಸಿ ಹತ್ತಿರದ ಖಾಸಗಿ ಕಲ್ಲುಗಣಿಗೆ ಹೋಗುತ್ತಾನೆ. ಅಲ್ಲಿ ಅವನಿಗೆ ಒಂದು ಕ್ರೇನ್, ಕೆಲವು ಸ್ಫೋಟಕಗಳು, ಒಂದು ಫ್ಲೇರ್ ಗನ್ ಸಿಗುತ್ತವೆ. ಅವನು ಗಣಿಯಲ್ಲಿರುವ ಎಲ್ಲಾ ದೀಪಗಳನ್ನು ಆನ್ ಮಾಡುತ್ತಾನೆ. ಅವನು ಕ್ರೇನ್ ಕ್ರಷರ್ ಯಂತ್ರವನ್ನು ಹುಡುಕಿ ಅದನ್ನು ಕಾರ್ಯಗೊಳಿಸಲು ರಿಮೋಟ್ ಕಂಟ್ರೋಲ್ ಸಿಗುತ್ತದೆ. ಇದಾಗುವಷ್ಟರಲ್ಲಿ ಯುದ್ಧ ಯಂತ್ರ 81ನ ಹೆಜ್ಜೆ ಗುರುತುಗಳನ್ನು ಹತ್ತಿರದಿಂದ ಅನುಸರಿಸುತ್ತಿದೆ. 81 ಫ್ಲೇರ್ ಗನ್ ಹಾರಿಸಿ ಯಂತ್ರವನ್ನು ಗಣಿಯ ಕಡೆಗೆ ಸೆಳೆಯುತ್ತಾನೆ, 7 ಇರುವ ಜಾಗದಿಂದ ದೂರಕ್ಕೆ. ಯುದ್ಧ ಯಂತ್ರ ಗಣಿಗೆ ತಲುಪಿದಾಗ ಕೆಳಗೆ ಇಟ್ಟಿದ್ದ ಸ್ಫೋಟಕಗಳು ಸಿಡಿದು ಅದು ಗುಂಡಿಯೊಳಗೆ ಬೀಳುತ್ತದೆ. 81 ಕ್ರೇನ್ ಮೇಲೆ ಬಂದು ಯಂತ್ರವನ್ನು ತಳ್ಳುತ್ತಾನೆ. ಅದನ್ನು ನೇರವಾಗಿ ಸ್ಟೋನ್ ಕ್ರಷರ್ ಮೇಲೆ ಬೀಳುವಂತೆ ಮಾಡುತ್ತಾನೆ.
ಕಲ್ಲುಗಳು ಅದರ ವೆಂಟ್ಗಳಿಗೆ ನುಗ್ಗಿ ಅರೆದು ಹೋಗುತ್ತವೆ. ಯುದ್ಧ ಯಂತ್ರ ಹೋರಾಡುತ್ತಾ ಕ್ರೇನ್ ಮೇಲೆ ದಾಳಿ ಮಾಡುತ್ತದೆ. ಆದರೆ 81 ಮತ್ತೆ ಕ್ರೇನ್ ಅನ್ನು ಚಲಿಸಿ ಅದನ್ನು ಕ್ರಷರ್ ಮೇಲೆ ಒತ್ತುತ್ತಾನೆ. ಕಲ್ಲುಗಳು ಅದರ ವೆಂಟ್ಗಳನ್ನು ಸಂಪೂರ್ಣ ಮುಚ್ಚಿಬಿಡುತ್ತವೆ. ಒಳಗಿನ ಬಿಸಿ ಹೊರಬರಲು ಸಾಧ್ಯವಾಗುವುದಿಲ್ಲ. 81 ಕ್ರೇನ್ನಿಂದ ಜಿಗಿದು ಹೊರಬರುತ್ತಾನೆ. ಕೆಲವೇ ಕ್ಷಣಗಳಲ್ಲಿ ಯುದ್ಧ ಯಂತ್ರ ಭಾರೀ ಸ್ಫೋಟದಿಂದ ನಾಶವಾಗುತ್ತದೆ. ಅದು ಕೊನೆಯ ಬಾರಿ ಗುಂಡು ಹಾರಿಸಲು ಪ್ರಯತ್ನಿಸುತ್ತದೆ, ಆದರೆ ವಿಫಲವಾಗುತ್ತದೆ. ಯಂತ್ರದ ಒಳಗಿನ ಸ್ಫೋಟಕ ಗುಂಡುಗಳು ಎಲ್ಲೆಡೆ ಚದರಿ ಹೋಗುತ್ತವೆ. 81 ಓಡಲು ಪ್ರಾರಂಭಿಸುತ್ತಾನೆ, ಆದರೆ ಮತ್ತೊಂದು ಬಾರಿ ಸ್ಫೋಟ ಪ್ರದೇಶವನ್ನು ನಾಶ ಮಾಡುತ್ತದೆ. ಮುಂದಿನ ಬೆಳಗ್ಗೆ 81 7 ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಮತ್ತೆ ಮುಂದೆ ಸಾಗುತ್ತಾನೆ. ಕೊನೆಗೆ ಅವನು ಬೇಸ್ ತಲುಪುತ್ತಾನೆ. 7 ಮತ್ತು 81 ಇಬ್ಬರು ಮಿಷನ್ ಪಾಸ್ ಮಾಡುತ್ತಾರೆ. ಆದರೆ ಸೇನಾ ತಳದಲ್ಲಿ ಭಾರೀ ಗೊಂದಲ ಇದೆ. ಸರ್ಜೆಂಟ್ ಮೇಜರ್ 81ಗೆ ಹೇಳುತ್ತಾನೆ, ಈ ಒಂದು ಬೇಸ್ ರಕ್ಷಿಸಲು ನಾವು ಅರ್ಧ ಬೆಟಾಲಿಯನ್ ಕಳೆದುಕೊಂಡಿದ್ದೇವೆ. ಆ ಯುದ್ಧ ಯಂತ್ರಗಳಂತವೂ ಇನ್ನೂ ಸಾವಿರಾರು ಇವೆ. ಅವರು ಹೇಳುತ್ತಾರೆ, ಭೂಮಿಯ ಮೇಲೆ ಒಂದು ಜಾಗತಿಕ ದಾಳಿ ಆರಂಭವಾಗಿದೆ. ನಾಸಾ ಮೊದಲಿಗೆ ಆಸ್ಟರಾಯ್ಡ್ ಎಂದುಕೊಂಡಿದ್ದ ವಸ್ತು ನಂತರ ಸಾವಿರಾರು ಭಾಗಗಳಾಗಿ ಒಡೆದು ಪೂರ ಭೂಮಿಯ ಮೇಲೆ ಬಿದ್ದಿದೆ. ಇನ್ನು ಸಾವಿರಾರು ಪಾಡ್ಗಳು ಭೂಮಿಯತ್ತ ಬರುತ್ತಿವೆ. ಈ ಯುದ್ಧಕ್ಕಾಗಿ ಭೂಮಿಯ ಎಲ್ಲಾ ರಾಷ್ಟ್ರಗಳು ಒಂದಾಗಿ ಸೇರಿವೆ. ಸರ್ಜೆಂಟ್ ಮೇಜರ್ 81ಗೆ ಕೇಳುತ್ತಾನೆ, ನಾವು ಎಲ್ಲಾ ರೀತಿಯ ಆಯುಧಗಳನ್ನು ಪ್ರಯೋಗಿಸಿದ್ದೇವೆ. ಆ ಯಂತ್ರಗಳನ್ನು ಕೊಲ್ಲುವುದು ತುಂಬಾ ಕಷ್ಟ. ಆದರೆ ನೀನು ಒಬ್ಬನೇ ಒಂದು ಯಂತ್ರವನ್ನು ಹೇಗೆ ನಾಶ ಮಾಡಿದೆ? 81 ತನ್ನ ಯೋಜನೆಯನ್ನು ಸಂಪೂರ್ಣವಾಗಿ ವಿವರಿಸುತ್ತಾನೆ. ಸರ್ಜೆಂಟ್ ಮೇಜರ್ ಹೇಳುತ್ತಾನೆ, ನಿನ್ನ ಮಾಹಿತಿ ಅನೇಕ ಜನರ ಪ್ರಾಣ ಉಳಿಸುತ್ತದೆ. ಅವನು ಅಲ್ಲಿ ತಕ್ಷಣವೇ 81ನ ಮೇಲೆ ರೇಂಜರ್ ಟ್ಯಾಬ್ ಅಳವಡಿಸುತ್ತಾನೆ. ಅವನು ಹೇಳುತ್ತಾನೆ, ನಿನ್ನಿಂದ ಸಾಧ್ಯವಾದರೆ ಇಲ್ಲಿರುವ ರೇಂಜರ್ ಸೈನಿಕರಿಗೆ ಕೆಲವು ಮಾತು ಹೇಳು. 81 ಮುಂದೆ ಬಂದು ಒಂದು ಪ್ರೇರಣಾದಾಯಕ ಭಾಷಣ ಮಾಡುತ್ತಾನೆ. ಅದು ಅಲ್ಲಿರುವ ಪ್ರತಿಯೊಬ್ಬ ಸೈನಿಕನನ್ನು ಉತ್ಸಾಹದಿಂದ ತುಂಬಿಸುತ್ತದೆ. ಒಂದು ಕ್ಷಣವೂ ವಿಶ್ರಾಂತಿ ತೆಗೆದುಕೊಳ್ಳದೆ 81 ಮತ್ತೆ ಉಳಿದ ರೇಂಜರ್ ತಂಡದ ಜೊತೆ ಯುದ್ಧಕ್ಕೆ ಹೊರಟು ಹೋಗುತ್ತಾನೆ. ಇದೀಗ ಈ ಯುದ್ಧ ಇನ್ನೂ ಮುಗಿದಿಲ್ಲ.